ನಮಸ್ತೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದು ಅಪ್ಲೋಡ್ ಮಾಡತಕ್ಕಂತ ವಿಷಯ ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ. ನನ್ನ ಹೆಸರು ಹರೀಶ್. ನಾನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನ್ಯಾಯಾಲಯದಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮಂತೆ ಅನೇಕ ಅಂಧ ನೌಕರರು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ನ್ಯಾಯಾಂಗ ಇಲಾಖೆಯಲ್ಲಿ ಉಬುಂಟು ಆಪರೇಟಿಂಗ್ ಸಿಸ್ಟಮ್ನೇ ಅಳವಡಿಸಿರ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಸಂಘವು ಎಲ್ಲ ಅಂಧರಿಗೆ ಅನುಕೂಲವಾಗಲಿ ಎಂದು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಏನಾದರೂ ಒಂದು ಮಾಹಿತಿ ಹಂಚ್ಕೊಬೇಕು ಅಂತೇಳಿ ಕೇಳ್ಕೊಂಡಾಗ ನಮ್ಮ ಗುರುಗಳು ಹಾಗೆ ಎಲ್ಲರಿಗೂ ಪರಿಚಯ ಆದಂತಹ ಶ್ರೀಯುತ ನಾರಾಯಣ್ ರಾಯ್ಕರ್ ಶೃಂಗೇರಿ ಇವರು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಒಂದು ಸಣ್ಣ ಟ್ಯುಟೋರಿಯಲ್ ಮಾಡಿದ್ದಾರೆ. ಬನ್ನಿ ಎಲ್ಲರೂ ಈ ಟ್ಯುಟೋರಿಯಲ್ ಅನ್ನ ಆಲಿಸಿ ಪಾಲಿಸೋಣ. ಧನ್ಯವಾದ. ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲರಿಗೂ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲರೂ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡಿದ್ದೀರಿ, ಹೆಚ್ಚಾಗಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನೇ ಯೂಸ್ ಮಾಡಿರ್ತೀರಿ. ಸೊ ಲಿನಿಕ್ಸ್ ಅನ್ನೋದು ಇದೊಂದು ಹೊಸ ಆಪರೇಟಿಂಗ್ ಸಿಸ್ಟಮ್ ಏನಲ್ಲ, ಮುಂಚೆಯಿಂದನೂ ಇದು ಬಳಕೆಯಲ್ಲಿದೆ. ಆದರೆ ತುಂಬ ಬಳಕೆಯಲ್ಲಿಲ್ಲ ಅಷ್ಟೇ, ಕೆಲವರು ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಈ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ನಿಮಗೆ ಹೇಗೆ ಬೇಕು ಆ ರೀತಿ ಇದನ್ನು ಮಾಡಿಫೈ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ನಿಮಗೆ ಪ್ರೋಗ್ರಾಮಿಂಗ್ ನಾಲೆಜ್ ಇದ್ದರೆ ನಿಮಗೆ ಬೇಕಾದ ಹಾಗೆ ಇದನ್ನು ಮಾಡಿಫಿಕೇಷನ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು. ಅಂಥ ಒಂದು ಆಪರೇಟಿಂಗ್ ಸಿಸ್ಟಮ್ ಈ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನಮಗೆ ಎಲ್ಲ ಟಾಸ್ಕ್ಗಳೆಲ್ಲ ಮಾಡಲಿಕ್ಕೆ ಸಿಗುತ್ತೆ. ಬಟ್ ಸ್ವಲ್ಪ ವಿಂಡೋಸ್ಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ವಿಶೇಷವಾಗಿ ಬ್ಲೈಂಡ್ ಯೂಸರ್ಸ್ಗೆ ಈ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಎಷ್ಟು ಉಪಯೋಗ, ಇದರಲ್ಲಿ ನಾವು ಹೇಗೆ ಪ್ರತಿಯೊಂದು ಟಾಸ್ಕ್ಗಳನ್ನು ನಾವು ಏನು ಮಾಡಲಿಕ್ಕೆ ಸಾಧ್ಯ, ಯಾವ ರೀತಿ ಫಂಕ್ಷನ್ಸ್ಗಳನ್ನು ಅಂದರೆ ಈ ಪ್ರೋಗ್ರಾಮ್ಸ್ಗಳನ್ನು ಯಾವ ರೀತಿ ಆಕ್ಸೆಸ್ ಮಾಡೋದು ಇತ್ಯಾದಿ ನಾವಿಲ್ಲಿ ನೋಡಬೇಕಾಗಿರುವಂಥದ್ದು. ಈಗ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಇದು ಉಬುಂಟು ಅಂತ ಹೇಳ್ತಾರೆ. ಉಬುಂಟು ಅಂತ ಅಂದರೆ ಈ ಲಿನಿಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ತುಂಬ ಇದೆ. ಫೆಡೋರಾ, ಆಮೇಲೆ ಇದು ಡಿಬಿಯನ್ ವೇರ್ ಅಂತ ಸಮಥಿಂಗ್ ಮತ್ತೊಂದು ಯಾವುದೋ ಇದೆ, ಹೀಗೆ ತುಂಬ ಇದೆ ಈ ಲಿನಿಕ್ಸ್ ಬೇಸ್ಡ್. ಈಗ ಆ್ಯಂಡ್ರಾಯ್ಡ್ ಕೂಡ ಲಿನಿಕ್ಸ್ ಬೇಸ್ಡ್ ಅಂತ ಹೇಳ್ತಾರೆ. ಅದೇ ರೀತಿ ಬೇರೆ ಬೇರೆ ಇದೆ. ಅದರಲ್ಲಿ ಬಂದುಬಿಟ್ಟು ಒಂದು ಉಬುಂಟು ಅಂತ ಹೇಳ್ಬಿಟ್ಟು ವಿಂಡೋಸ್ಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಪ್ರತಿಯೊಂದು ನಾವು ಏನು ಪ್ರೋಗ್ರಾಮ್ ಓಪನ್ ಮಾಡೋದಾಗಿರ್ಬೋದು, ಒಂದೊಂದೇ ಫೈಲ್ಸ್ಗಳನ್ನು ಓಪನ್ ಮಾಡೋದು, ಅದನ್ನು ಯಾವ ರೀತಿ ಕಾಪಿ ಪೇಸ್ಟ್ ಇತ್ಯಾದಿ ಇತ್ಯಾದಿ. ಹೆಚ್ಚಾಗಿ ಇದರಲ್ಲಿ ನಾವು ಕಮಾಂಡ್ ಯೂಸ್ ಮಾಡ್ತೀವಿ. ಕಮಾಂಡ್ ಅಂದರೆ ನಾವು ಹೇಗೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿಬಿಟ್ಟು ಕಮಾಂಡ್ ಟೈಪ್ ಮಾಡಿಬಿಟ್ಟು ಹೇಗೆ ನಾವು ರನ್ ಮಾಡ್ತೀವಿ, ಪ್ರೋಗ್ರಾಮನ್ನು ರನ್ ಮಾಡ್ತೀವಿ, ಅದೇ ರೀತಿ ಇಲ್ಲಿ ಹೆಚ್ಚಿನ ಕಡೆ ಕಮಾಂಡನ್ನು ಯೂಸ್ ಮಾಡ್ತಾರೆ. ಈಗೀಗ ಬಂದಿರೋ ಆಪರೇಟಿಂಗ್ ಸಿಸ್ಟಮಲ್ಲಿ ಕೆಲವೊಂದಿಷ್ಟು ಮಾಡಿಫೈ ಮಾಡಿಬಿಟ್ಟು ಕಮಾಂಡ್ ಯೂಸ್ ಮಾಡೋದ್ರ ಬದಲು ಐಕಾನ್ಗಳನ್ನು ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಏನು ಹೇಳ್ತೀವಿ ಅದನ್ನೇ ಬಳಸಿ ಜಾಸ್ತಿ ಯೂಸ್ ಮಾಡುವಂತಹ ಒಂದು ಮೆಥಡ್ನ ಫಾಲೋ ಮಾಡ್ತಾ ಇದ್ದಾರೆ. ಆದರೂ ಹೆಚ್ಚಿನ ಪಕ್ಷ ಕಮಾಂಡ್ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಈ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನಾವು ಬ್ಲೈಂಡ್ ಯೂಸರ್ಸ್ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ನಮಗೆ ಓರ್ಕಾ ಅಂತ ಒಂದು ಸ್ಕ್ರೀನ್ ರೀಡರ್ ಇರುತ್ತೆ. ಹೇಗೆ ನಾವು ವಿಂಡೋಸ್ನಲ್ಲಿ NVDA ಅಥವಾ ಜಾಸ್ ಅಥವಾ ವಿಂಡೋಸ್ ಐಸ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ರೀಡರ್ನ ಬಳಸ್ತೀವಿ, ಇಲ್ಲಿ ಲಿನಿಕ್ಸ್ ಉಬುಂಟು ಬೇಸ್ಡ್ ಲಿನಿಕ್ಸಲ್ಲಿ ನಮಗೆ ಓರ್ಕಾ ಅಂತ ಒಂದು ಸ್ಕ್ರೀನ್ ರೀಡರ್ ಬರುತ್ತೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಆದರೂ ನೋಡೋಣ ಹೇಗೆ ಬಳಸೋದು ಅಂಥೇಳಿ. ನಾನೀಗ ಫಸ್ಟು ನಿಮಗೆ ಈ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ವರ್ಚುವಲ್ ಆಗಿ ನಿಮಗೆ ಇದರ ಡೆಮೋ ತೋರಿಸ್ತೀನಿ. ನಾನು ನನಗೆ ತಿಳಿದಷ್ಟು ಒಂದು ಡೆಮೋ ತೋರಿಸ್ತೀನಿ ಹೇಗೆ ಓಪನ್ ಮಾಡಲಿಕ್ಕೆ ಸಾಧ್ಯ ಇದೆ. ವರ್ಚುವಲ್ ಆಗಿ ನೀವು ಕೂಡ ಇದನ್ನು ಓಪನ್ ಮಾಡ್ಬೋದು. ನಾನು ಫಸ್ಟ್ VMware ಪ್ಲೇಯರಲ್ಲಿ ಇದನ್ನು ಬಳಸೋದು ತಿಳಿಸ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ವರ್ಚುವಲ್ ಬಾಕ್ಸಲ್ಲೂ ಕೂಡ ಹೇಗೆ ಇದನ್ನು ನಾವು ಬಳಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ಸ್ಟಾಲೇಷನ್ ಮೆಥಡ್ಡು ಯಾವ ರೀತಿ ಇದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಬೋದು, ಅಂದರೆ ವರ್ಚುವಲ್ ಯಾವ ರೀತಿ ನಾವು ಈಗ ಒಂದು ವಿಂಡೋಸ್ ಆಲ್ರೆಡಿ ರನ್ ಆಗ್ತಾ ಇರುತ್ತೆ, ಒಂದು ಆಪರೇಟಿಂಗ್ ಸಿಸ್ಟಮ್ ಆಲ್ರೆಡಿ ರನ್ ಆಗ್ತಾ ಇರುತ್ತೆ.
ರನ್ ಆಗ್ತಾ ಇರುವಾಗಲೇ ಮತ್ತೊಂದು ಆಪರೇಟಿಂಗ್ ಸಿಸ್ಟಮನ್ನು ನಾವು ಪ್ರೋಗ್ರಾಮ್ ರೀತಿಯಲ್ಲಿ ಓಪನ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ವರ್ಚುವಲ್ ಆಗಿ ಓಪನ್ ಮಾಡೋದು ಅಂತ ಹೇಳ್ತೀವಿ. ವರ್ಚುವಲ್ ಮಷಿನ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ನಾವು ಯಾಕೆ ಈ ವರ್ಚುವಲ್ ಮಷಿನ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ನಾವು ಈಗ ಡೆವಲಪ್ ಮಾಡಿರುವಂತಹ ಸಾಫ್ಟ್ವೇರ್ಸ್ಗಳನ್ನು ಅಂದರೆ ಯಾವ ರೀತಿ ರನ್ ಆಗುತ್ತೆ ಟೆಸ್ಟಿಂಗ್ ಪರ್ಪಸ್ಸಿಗೋಸ್ಕರ ಇದನ್ನು ನಾವು ಯೂಸ್ ಮಾಡ್ತೀವಿ ವರ್ಚುವಲ್ ಮಷಿನ್. ನಾವೀಗ ವರ್ಚುವಲಿ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮನ್ನು ಓಪನ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಈಗ ನೋಡೋಣ. ಓಕೆ, ಈಗ ನಾವು ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ವರ್ಚುವಲ್ ಆಗಿ ಓಪನ್ ಮಾಡೋಣ. ಈಗ ನಾನು ವರ್ಚುವಲ್ ಆಗಿ ಆಪರೇಟಿಂಗ್ ಸಿಸ್ಟಮ್ನ ಓಪನ್ ಮಾಡೋದಕ್ಕೆ ಸದ್ಯಕ್ಕೆ VMware ಪ್ಲೇಯರನ್ನು ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ವರ್ಚುವಲ್ ಬಾಕ್ಸ್ ಪ್ಲೇಯರನ್ನು ಕೂಡ ನಾನು ಬಳಸ್ತೀನಿ. ವರ್ಚುವಲ್ ಬಾಕ್ಸ್ VMware ಪ್ಲೇಯರ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದರ ಇನ್ಸ್ಟಾಲೇಷನ್ ಟ್ಯುಟೋರಿಯಲ್ಗಳೆಲ್ಲ ನಿಮಗೆ ಬೇರೆ ಬೇರೆ ಸೋರ್ಸಲ್ಲಿ ಸಿಗುತ್ತೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂತಂದರೆ ನೀವು ತಿಳಿಸಬಹುದು ವರ್ಚುವಲ್ ಬಾಕ್ಸ್ ಅಥವಾ VMware ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇನ್ನು ಬೇರೆ ಯಾವುದೇ ರೀತಿಯ ನಿಮಗೆ ಈಗ ಜಾಬ್ ಹೋಲ್ಡರ್ಸ್ ಎಲ್ಲ ಇರ್ತೀರಿ, ಜಾಬ್ ಹೋಲ್ಡರ್ಸ್ಗೆ ಯಾವ್ಯಾವ ಅಪ್ಲಿಕೇಶನ್ ತುಂಬ ಅಗತ್ಯ ಅನ್ನೋದನ್ನು ನೀವು ತಿಳಿಸ್ಬಿಟ್ರೆ ನಾನು ಅದರ ಬಗ್ಗೆ ಟ್ಯುಟೋರಿಯಲ್ ಕೂಡ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ವಿಶೇಷವಾಗಿ ಓರ್ಕಾ ಸ್ಕ್ರೀನ್ ರೀಡರ್, ಲಿಬ್ರೆ ಆಫೀಸ್ ಅಂತ ಬರುತ್ತೆ, ಲಿಬ್ರೆ ಆಫೀಸ್ ಅಥವಾ ಲಿಬರ್ ಆಫೀಸ್ ಅಂತ, ಆಮೇಲೆ ಅಪ್ಯಾಚಿ ಓಪನ್ ಆಫೀಸ್ ಅಂತ ಬರುತ್ತೆ, ಆಮೇಲೆ ಜೊತೆಗೆ ಬೇರೆ ಬೇರೆ ಅಪ್ಲಿಕೇಶನ್ ಬರುತ್ತೆ, ಆಮೇಲೆ ಯೂನಿಟಿ ಡೆಸ್ಕ್ಟಾಪ್ ಅಂತ ಎಕ್ಸ್ಪ್ಲೋರರ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್. ಈಗ ನಾನು VMware ಪ್ಲೇಯರನ್ನು ಓಪನ್ ಮಾಡ್ತಾ ಇದ್ದೀನಿ. Start menu, search box, edit, search programs and 5V. VMware Workstation 12 player. ಸೊ ಇದು VMware Workstation 12 ಪ್ಲೇಯರ್ ಅಂತ ಹೇಳ್ಬಿಟ್ಟು 12 ವರ್ಷನ್ 12. ಇದೆಲ್ಲ ನಾನು ಈಗ ಲಿನಿಕ್ಸ್ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. Taskbar. VMware Workstation 12 player list item 1 of 1. ಈಗ ಓಪನ್ ಮಾಡಿದ್ದೀನಿ ನಾನು. VMware Workstation VMware. ನೋಡಿ ಓಪನ್ ಆಗಿದೆ. Welcome to VMware. ಸೊ ಈಗ VMware ಪ್ಲೇಯರ್ ಓಪನ್ ಆಗಿದೆ. ಇಲ್ಲಿ ಈಗ ನಾನು ಯಾವುದೂ ಕೂಡ ವರ್ಚುವಲ್ ಮೆಷಿನ್ ಕ್ರಿಯೇಟ್ ಮಾಡಿಲ್ಲ. ಸೊ ಈಗ ಇಲ್ಲಿ open an existing virtual machine. ಟ್ಯಾಬ್ ಮಾಡ್ತಾ ಹೋಗ್ತೀನಿ. Button list item 1 of 1. ಇದು ಲಿಸ್ಟ್ ಅಂದರೆ ಈ ಲಿಸ್ಟಲ್ಲಿ list item focused selected 1. ನೀವು ವರ್ಚುವಲ್ ಮಷಿನ್ ಹಿಂದೆ ಕ್ರಿಯೇಟ್ ಮಾಡಿದ್ದರೆ ಇಲ್ಲಿ ಲಿಸ್ಟಲ್ಲಿರುತ್ತೆ. ಸೊ ನೆಕ್ಸ್ಟ್ ಟ್ಯಾಬ್ ಮಾಡ್ತಾ ಹೋದರೆ Welcome to VMware Workstation 12 player button. ಇದು Welcome to VMware Workstation 12 player button focused. ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ, ಡೈಲಾಗ್ ಬರುತ್ತೆ. ನೆಕ್ಸ್ಟ್ Create a new virtual machine which will then be added to the top of your library button. ಇದು ನೆಕ್ಸ್ಟ್ ಓಪನ್ ಮಾಡುವಂಥದ್ದು. ಆಲ್ರೆಡಿ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಇದು ಸರಿಯಾಗಿ ಅನೌನ್ಸ್ ಮಾಡಲ್ಲ. Open an existing virtual machine which will then be added. ಸೊ ನಾನು ಇಲ್ಲಿ ನಿಮಗೆ ಶಾರ್ಟ್ಕಟ್ ಕೀನೇ ಹೇಳ್ತೀನಿ. Ctrl+N ಮಾಡಿದರೆ ನಿಮಗೆ ಹೊಸ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡುವಂತಹ ಡೈಲಾಗ್ ಬರುತ್ತೆ. ನಾನೀಗ Ctrl+N ಪ್ರೆಸ್ ಮಾಡ್ತೀನಿ. ನೋಡಿ, New virtual machine wizard dialog install from Ubuntu 64. ಈಗ ಇಲ್ಲಿ I will install Ctrl+N ಮಾಡಿದಾಗ ನಮಗೆ ಇಲ್ಲಿ ಡೈಲಾಗ್ ಬರುತ್ತೆ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡೋದು. ಇಲ್ಲಿ ಟ್ಯಾಬ್ ಮಾಡ್ತಾ ಹೋಗ್ತೀನಿ. ನೋಡಿ, combo box collapsed, browse button alt R, ಬ್ರೌಸ್ ಬಟನ್ ಬರುತ್ತೆ. What's this? What is Help this? button. Help button. Next button alt Next N, button. cancel dialog install from. ಇಲ್ಲಿ ಇನ್ಸ್ಟಾಲ್ ಫ್ರಮ್, ಇಲ್ಲಿ 3 ಆಪ್ಷನ್ ಇದೆ. ಇನ್ಸ್ಟಾಲ್ ಫ್ರಮ್, installer disk radio button checked alt D, ಇನ್ಸ್ಟಾಲರ್ ಡಿಸ್ಕ್, installer disk image file ISO. ಇನ್ಸ್ಟಾಲರ್ ಡಿಸ್ಕ್ ಇಮೇಜ್ ಫೈಲ್ ISO. I will install the operating system later. ಐ ವಿಲ್ ಇನ್ಸ್ಟಾಲ್ ದ ಆಪರೇಟಿಂಗ್ ಸಿಸ್ಟಮ್ ಲೇಟರ್ ಅಂತ 3 ಆಪ್ಷನ್ ಇದೆ. ಅದರಲ್ಲಿ ಫಸ್ಟ್ ಆಪ್ಷನ್ ನಿಮಗೆ ಏನು ಅಂತಂದರೆ, ನಿಮ್ಮ ಹತ್ರ ಆಲ್ರೆಡಿ ಏನಾದರೂ DVD ಇತ್ತು ಅಂದರೆ, ಇನ್ಸ್ಟಾಲೇಷನ್ DVD ಇತ್ತು ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ವರ್ಚುವಲ್ ಮಷೀನಲ್ಲಿ OS ಅನ್ನು ಇನ್ಸ್ಟಾಲ್ ಮಾಡ್ಬೋದು. ಸೆಕೆಂಡ್ ಒನ್ನು, ನಿಮ್ಮ ಹತ್ರ ISO ಫೈಲ್, ಇಮೇಜ್ ಫೈಲ್, ಇನ್ಸ್ಟಾಲೇಷನ್ ಇಮೇಜ್ ಫೈಲ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮೂರನೇ ಆಪ್ಷನ್, I will install the operating system later. Radio button checked alt S. ಇದು ಮೂರನೇ ಆಪ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಅಡ್ವಾನ್ಸ್ ಯೂಸರ್ ಇದನ್ನು ಯೂಸ್ ಮಾಡ್ತಾರೆ. ಇದು ಕೂಡ ಏನು ಡಿಫ್ರೆಂಟ್ ಏನಿಲ್ಲ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಆಲ್ರೆಡಿ ಒಂದು ಡಿಸ್ಕನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಅದು ಬೂಟೇಬಲ್ ಡಿಸ್ಕ್, ಅದು ಪೋರ್ಟೇಬಲ್ ವರ್ಚುವಲ್ ಡಿಸ್ಕ್ ಅಂತ ಹೇಳ್ತಾರೆ. ಪೋರ್ಟೇಬಲ್ ವರ್ಚುವಲ್ ಡಿಸ್ಕ್. ಈ ಡಿಸ್ಕಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇದನ್ನು ನೀವು ಆಮೇಲೆ ಅದನ್ನು ಅಟ್ಯಾಚ್ VHD ಅಂದರೆ ವರ್ಚುವಲ್ ಹಾರ್ಡ್ ಡಿಸ್ಕ್ ಮತ್ತು ಡಿಟ್ಯಾಚ್ ವರ್ಚುವಲ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ಬಿಟ್ಟು ಆಪ್ಷನ್ ಎಲ್ಲ ಬರುತ್ತೆ. ಸೊ ನಾವು ಮುಂಚೆನೇ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಡಿಸ್ಕನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಅದು ಕೂಡ ವರ್ಚುವಲ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ, ವರ್ಚುವಲಿ ಕ್ರಿಯೇಟ್ ಮಾಡೋದು. ಸೊ ಇದು 3 ಆಪ್ಷನ್ ಬರುತ್ತೆ. ಈಗ ನಮಗೆ ಬೇಕಾಗಿರೋದು ಯಾವುದಂದರೆ ಎರಡನೇ ಆಪ್ಷನ್, installer disk image file ISO. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬ್ರೌಸ್ ಕೊಡೋಣ. browse button alt R.
Pressed. Browse for ISO image dialog file name. ಈಗ ISO ಫೈಲು ತಗೊಳ್ಳೋಣ. Item accessible coconut. ಇಲ್ಲಿ ಲಿನಿಕ್ಸಲ್ಲಿ ನಾನು 3 ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಎಕ್ಸೆಸಿಬಲ್ ಕೋಕೋನೆಟ್, ಉಬುಂಟು 21. ಈಗ ಸೆಕೆಂಡ್ ಒನ್ ನಾನು ಉಬುಂಟು 20. ಈಗ ಅಟ್ ಪ್ರೆಸೆಂಟ್ ಚಾಲ್ತಿಯಲ್ಲಿರೋದು ಉಬುಂಟು 20 ಪಾಯಿಂಟ್ ಸಮಥಿಂಗ್ ನೋಡಿ. Ubuntu 20.04.3 desktop. 4.3 ಡೆಸ್ಕ್ಟಾಪ್ X64 ಅಥವಾ AMD 64 ಅಂತ ಹೇಳ್ತಾರೆ. ಇದನ್ನು ನಾನು ಈಗ ಎಂಟರ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ, New virtual machine wizard dialog install from Ubuntu 64-bit 20.04.3 detected. This operating system will use easy install. What's this? Browse button alt R. ನೋಡಿ, ದಿಸ್ ಆಪರೇಟಿಂಗ್ ಸಿಸ್ಟಮ್ ಡಿಟೆಕ್ಟ್ ದ ಈಸಿ ಇನ್ಸ್ಟಾಲ್ ಅಂತ ಹೇಳ್ತಾ ಇದೆ. ಈಸಿ ಇನ್ಸ್ಟಾಲ್ ಅಂತಂದರೆ ಇಲ್ಲಿ ನಾವು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಏನಂತಂದರೆ ನಾವು ಮುಂಚೆನೇ ಪರ್ಸ್ನಲೈಸ್ ಮಾಡ್ಕೊಳ್ಬೋದು. ಪರ್ಸನಲೈಸ್ ಅಂದರೆ ಯೂಸರ್ ನೇಮ್ ಮತ್ತು ಕಂಪ್ಯೂಟರ್ ನೇಮ್ ಇತ್ಯಾದಿ, ಫುಲ್ ನೇಮ್ ಇತ್ಯಾದಿ ಇದು ಮುಂಚೆನೇ ಕೊಟ್ಕೊಳ್ಬೋದು. ಅದನ್ನು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಟ್ಯಾಬ್ ಮಾಡ್ತಾ ಹೋಗ್ತೀನಿ ನೋಡಿ. What's this? Help button. Next button. Cancel. Dialog install. Combo box. Install. Cancel. Next button. Alt N. Pressed. Unavailable. Dialog. Personalize Linux. Full name. Edit. Alt F blank. ನೋಡಿ, ಈಗ ನಾನು ನೆಕ್ಸ್ಟ್ ಮಾಡಿದ ತಕ್ಷಣ ಇಲ್ಲಿ ಪರ್ಸನಲೈಸ್ ನೋಡಿ. New virtual full name. Edit focus. New virtual machine wizard dialog. Personalize Linux. ಪರ್ಸನಲೈಸ್ ಲಿನಿಕ್ಸ್ ಅಂತ ಬಂತು. ಇಲ್ಲಿ ನೋಡಿ, ಫಸ್ಟಿಗೆ ನಾವು ಫುಲ್ ನೇಮ್ ಹಾಕಬೇಕು. ಫುಲ್ ನೇಮ್ ನಾನು ಇಲ್ಲಿ ಫುಲ್ ನೇಮ್ ಏನಾದರೂ ಹಾಕ್ತೀನಿ. Srinilaya. ನಾನು ಫುಲ್ ನೇಮ್ ಶ್ರೀನಿಲಯ ಅಂತ ಹಾಕ್ಕೊಂಡಿದ್ದೀನಿ. Srinilaya. ಸೊ ನೆಕ್ಸ್ಟ್ ಯೂಸರ್ ನೇಮ್ ಇಲ್ಲಿ ನೀವು ತುಂಬ ಇಂಪಾರ್ಟೆಂಟ್. ಯೂಸರ್ ನೇಮ್ ಯಾಕೆಂತಂದರೆ ಇಲ್ಲಿ ಯೂಸರ್ ನೇಮ್ ಹಾಕುವಾಗ ಯಾವುದೇ ರೀತಿ ಕ್ಯಾಪಿಟಲ್ ಲೆಟರ್ ಬರಬಾರ್ದು, ಎಲ್ಲ ಸ್ಮಾಲ್ ಲೆಟರ್ ಇರಬೇಕು. ನಂಬರ್ಸ್ ಇದ್ರೂ ಪರವಾಗಿಲ್ಲ, ನಂಬರ್ ಹಾಕದೇ ಇದ್ರೂ ಪರವಾಗಿಲ್ಲ, ಸ್ಮಾಲ್ ಲೆಟರ್ ಇರಬೇಕು. ನಾನಿಲ್ಲಿ ಕೃಷ್ಣ ಅಂತ ಯೂಸರ್ ನೇಮ್ ಹಾಕ್ತೀನಿ. ಕೃಷ್ಣ. ಸೊ ನೆಕ್ಸ್ಟ್ ಪಾಸ್ವರ್ಡ್ edit protected. ಮತ್ತೆ ಕನ್ಫರ್ಮ್ ಪಾಸ್ವರ್ಡ್. ಹೆಲ್ಪ್ ಬಟನ್. ಈಗ ನೆಕ್ಸ್ಟ್ ಹೆಲ್ಪ್ ಬಟನ್, ಬ್ಯಾಕ್ ಬಟನ್, ನೆಕ್ಸ್ಟ್ ಬಟನ್, ಕ್ಯಾನ್ಸಲ್ ಡೈಲಾಗ್, ಪರ್ಸನಲೈಸ್ ಲಿನಕ್ಸ್. ಇಷ್ಟೇ ಇರೋದು ಇದರಲ್ಲಿ. ಈಗ ನೆಕ್ಸ್ಟ್ ಬಟನ್ ನಾನು ಟ್ಯಾಬ್ ಮಾಡ್ತಾ ಈಗ ನೆಕ್ಸ್ಟ್ ಬಟನ್ ಮೇಲೆ ಫೋಕಸ್ ತಗೊಂಡಿದ್ದೀನಿ. ಸ್ಪೇಸ್ ಬಾರ್ ಪ್ರೆಸ್ ಮಾಡಿ. Pressed. VMware Workstation 12 player dialog. You have entered an invalid username. A username must only consist of lowercase characters. Number 0. ನೋಡಿ, ನಾನಲ್ಲಿ ಕ್ಯಾಪಿಟಲ್ ಲೆಟರ್ ಟೈಪ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನೋಡೋಣ. Okay. New virtual. ನೋಡಿ, ಯೂಸರ್ ನೇಮ್ ಕೇವಲ ಇದು ಸ್ಮಾಲ್ ಲೆಟರ್ ಮಾತ್ರ ಇರಬೇಕು. Back next button. User password. Edit user Krishna. A blank. Full name. Edit all A. Srinilaya. SHREENILAYA. ಫುಲ್ ನೇಮಲ್ಲಿ ನೀವು ಯಾವುದೇ ರೀತಿ ಇದು ನಿಮ್ಮ ಹೆಸರನ್ನು ಹೇಗೆ ಬೇಕಾದರೆ ಟೈಪ್ ಮಾಡ್ಬೋದು. ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರ್ ಅಂತ ಯಾವುದೇ ರೀತಿ ನಿಮಗೆ ಏನು ರಿಸ್ಟ್ರಿಕ್ಷನ್ ಇರಲ್ಲ. ಬಟ್ ಯೂಸರ್ ನೇಮ್ ಹಾಕುವಾಗ ಎಲ್ಲ ಸ್ಮಾಲ್ ಲೆಟರೇ ಆಗಿರಬೇಕು. ಪಾಸ್ವರ್ಡು ನಿಮಗೆ ಹೇಗಾಗತ್ತೋ ಆ ರೀತಿ ನೀವು ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕೊಡ್ತೀನಿ. Back help password. Username. Edit all password. Select all. Blank. Confirm. Help back next button. Dialog. Virtual. ಈಗ ನಾನು ಪಾಸ್ವರ್ಡ್ ಹಾಕಿಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಬಾರ್ ಮಾಡಿದ್ದೀನಿ. ಈಗ ನೆಕ್ಸ್ಟು Ubuntu 64-bit. ನಿಮ್ಮ ಈಗ ಇಲ್ಲೇನು ಬಂದಿದೆ ನೋಡಿ. New virtual machine wizard dialog. Virtual machine name. Alt V. ಈಗ ವರ್ಚುವಲ್ ಮಷಿನ್ ನೇಮ್ ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬಹುದು. ಇಲ್ಲಿ ನಿಮಗೆ ಅಲ್ಲಿ ಆಲ್ರೆಡಿ ವರ್ಚುವಲ್ ಮಷಿನ್ ನೇಮಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಇಲ್ಲಿ ಬೇಕಾದ್ರೆ ನಿಮಗೆ ಬೇಕಾಗಿರೋ ಅಂದರೆ ನಿಮ್ಗೆ ಫೈಂಡ್ ಔಟ್ ಮಾಡೋದಕ್ಕೆ ಅನುಕೂಲ ಆಗುವ ಹಾಗೆ ನೀವು ಇಲ್ಲಿ ನೇಮ್ ಕೂಡ ನೀವು ಮೆನ್ಷನ್ ಮಾಡಬಹುದು, ನೀವು ಈಸಿ ಆಕ್ಸಸ್ಗೋಸ್ಕರ. ಸೊ ನಾನಿಲ್ಲಿ ಮೈ ಉಬುಂಟು ಅಂತ ಹೆಸರು ಕೊಡ್ತೀನಿ. ಮೈ ಉಬುಂಟು UBUNTU 64 bit. My Ubuntu 64-bit. Bits Ubuntu. Space UBUNTU space U. My Ubuntu 60 space O. My Ubuntu 64-bit. Location. Edit Alt L selected C. Users shredded documents. Virtual machines. My Ubuntu 64. ನೆಕ್ಸ್ಟು ಈಗ ಉಬುಂಟು ಅಂದರೆ ನಾನೀಗ ವರ್ಚುವಲ್ ಮಷೀನಿಗೆ ಒಂದು ಹೆಸರು ಕೊಟ್ಟಾದಮೇಲೆ ನಾವೀಗ ಇಲ್ಲಿ ಹೆಸರು ಯಾಕೆ ಕೊಡಬೇಕು ಅಂತಂದರೆ ನಾವೀಗ ಯಾವಾಗ VMware ಪ್ಲೇಯರ್ ಓಪನ್ ಮಾಡ್ತೀವಿ ಅಲ್ಲಿ ಲಿಸ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಹೆಸರು ಕೊಟ್ಟ ಹಾಗೇ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಲೊಕೇಶನ್ ಅಂತಂದರೆ ನೀವು ಹಾರ್ಡ್ ಡ್ರೈವಲ್ಲಿ ಎಲ್ಲಿ ಈ ವರ್ಚುವಲ್ ಮಷೀನನ್ನು
ಸೇವ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ. ಆಲ್ರೆಡಿ ಇಲ್ಲಿ ನೋಡಿ ಡಿಫಾಲ್ಟ್ ಆಗಿ ತೊಗೊಂಡಿರುತ್ತೆ ನೋಡಿ. Virtual location, edit alt L selected C, users shredded documents, virtual machines, my Ubuntu 64-bit. ಇದು ತೊಗೊಂಡಿದೆ ಆಲ್ರೆಡಿ. ನಾನೀಗ ನನಗೆ ಈಸಿಯಾಗಿ ಆಕ್ಸೆಸ್ ಮಾಡಲಿಕ್ಕೆ ಅನುಕೂಲ ಆಗೋ ಹಾಗೆ ನಾನು ಇದನ್ನು ಡಿ ಡ್ರೈವಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ನೆಕ್ಸ್ಟ್ ಬ್ರೌಸ್ ಮಾಡಿದರೆ ನಾವು ಇದನ್ನು ಏನು ಬೇರೆ ಕಡೆಗೂ ಕೂಡ ಶಿಫ್ಟ್ ಮಾಡ್ಕೊಳ್ಬೋದು. ನಾನೀಗ ಇಲ್ಲೇ ಡೈರೆಕ್ಟ್ ಡಿ ಡ್ರೈವ್ ಅಂತೇಳಿ ಟೈಪ್ ಮಾಡ್ತೀನಿ ನೋಡಿ, ಶಿಫ್ಟ್ ಟ್ಯಾಬ್ ಮಾಡ್ತೀನಿ. ಲೊಕೇಶನ್ edit alt L ಡಿ selection remove colon backslash ಒಂದು ನಿಮಿಷ speak type characters off speak type characters on backslash blank D colon backslash my virtual machine virtual machine D my virtual machine. ಇದು ನಾನೀಗ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬ್ರೌಸ್ ಅಂತ ಇದೆ. ನೀವು ಬ್ರೌಸ್ ಮಾಡಿಕೊಂಡು ಕೂಡ ಬೇರೆ ಕಡೆ ಅಂದರೆ ಬ್ರೌಸ್ ಮಾಡಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಕೂಡ ನೀವು ಬೇರೆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟ್ಯಾಬ್ ಮಾಡ್ತೀನಿ, ಟ್ಯಾಬ್ ಬ್ಯಾಕ್ ನೆಕ್ಸ್ಟ್ ಬಂತು. ಈಗ ನೆಕ್ಸ್ಟ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ. Pressed unavailable dialog. The virtual machine's hard disk is stored as one or more files on the host computer's physical disk. These files start small and become larger as you add applications, files, and data to your virtual machine. Recommended size for Ubuntu 64-bit 20 GB. Maximum disk size GB. Edit alt S selected 20.0. ನೋಡಿ ಈಗಿಲ್ಲಿ ನೆಕ್ಸ್ಟ್ ಮಾಡಿದ ತಕ್ಷಣ ಈಗ ವರ್ಚುವಲ್ ಆಪರೇಟಿಂಗ್ ಸಿಸ್ಟಮ್ ಲಿನಿಕ್ಸ್ ಇದು ರನ್ ಆಗೋದಕ್ಕೆ ನೀವು ಹಾರ್ಡ್ ಡಿಸ್ಕ್ ಸ್ಪೇಸ್ ಇಲ್ಲಿ ಎಲ್ಲ ವರ್ಚುವಲ್ ಆಗಿ ನಾವೆಲ್ಲ ಸೆಲೆಕ್ಟ್ ಮಾಡೋದು, ಯಾವುದೂ ಕೂಡ ರಿಯಲ್ ಆಗಿರೋದಿಲ್ಲ, ವರ್ಚುವಲ್ ಆಗಿರುತ್ತೆ. ವರ್ಚುವಲ್ ಅಂತಂದರೆ ನಾವೀಗ ಹೇಗೆ ಒಂದು ಡ್ರಾಮಾ ಮಾಡಬೇಕಾದ್ರೆ ಎಲ್ಲ ವರ್ಚುವಲ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದೇ ರೀತಿ ಇಲ್ಲಿ ಯಾವುದೇ ರೀತಿ ವರ್ಚುವಲ್ ಹಾರ್ಡ್ ಡಿಸ್ಕನ್ನು ನಾವು ಕನೆಕ್ಟ್ ಮಾಡ್ಕೊಂಡಿರೋದಿಲ್ಲ. ನಮ್ಮ ಹಾರ್ಡ್ ಡಿಸ್ಕಲ್ಲಿರೋವಂಥದ್ದೇ ಕೆಲವೊಂದಿಷ್ಟು ಸ್ಪೇಸನ್ನು ವರ್ಚುವಲ್ ಆಗಿ ಅದು ತೊಗೊಂಡಿರುತ್ತೆ ರನ್ ಆಗೋದಕ್ಕೆ. ಸೊ ಇಲ್ಲಿ ವರ್ಚುವಲ್ ಆಗಿ ರನ್ ಆಗೋದಕ್ಕೆ ಹಾರ್ಡ್ ಡಿಸ್ಕ್ ಎಷ್ಟು ಜಿ ಬಿ ಕೊಡ್ತೀರಾ ನೀವು ಈ ಲಿನಿಕ್ಸ್ಗೆ ಅಂತ ಕೇಳ್ತಾ ಇರೋದೆ. ಇಲ್ಲಿ 20 GB ಅದ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದೆ ಬೈ ಡಿಫಾಲ್ಟ್. ನಾನೀಗ 30 GB ಮಾಡ್ಕೊಳ್ತೀನಿ. 30 GB ಬೇಡ, 30 GB ಮಾಡ್ಕೊಳ್ತೀನಿ. 30 GB ಇದೆ ಅದು. ಈಗ ನೆಕ್ಸ್ಟ್ ಟ್ಯಾಬ್ ಮಾಡಿದ ತಕ್ಷಣ ಮತ್ತೊಂದು ಆಪ್ಷನ್ ಕೇಳುತ್ತೆ ನೋಡಿ, ಸ್ಪ್ಲಿಟ್ ವರ್ಚುವಲ್ ಡಿಸ್ಕ್ ಇಂಟು ಮಲ್ಟಿಪಲ್ ಫೈಲ್ಸ್ ರೇಡಿಯೋ ಬಟನ್ ಚೆಕ್ ಔಟ್. ಇಲ್ಲಿ ಸ್ಪ್ಲಿಟ್ ವರ್ಚುವಲ್ ಡಿಸ್ಕ್ ಇಂಟು ಮಲ್ಟಿಪಲ್ ಫೈಲ್ ಮತ್ತೆ ಸ್ಟೋರ್ ವರ್ಚುವಲ್ ಡಿಸ್ಕ್ ಆಸ್ ಅ ಸಿಂಗಲ್ ಫೈಲ್ ಸ್ಟೋರ್ ವರ್ಚುವಲ್ ಡಿಸ್ಕ್ ಆಸ್ ಅ ಸಿಂಗಲ್ ಫೈಲ್ ಅಂತ 2 ಆಪ್ಷನ್ ಇದೆ. ಸೊ ನಾನು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಒಂದನೇ ಆಪ್ಷನ್ನು ಯಾಕೆ ಯೂಸ್ ಆಗುತ್ತೆ ಅಂತಂದರೆ ನೀವು ಇದನ್ನು ಪೆನ್ ಡ್ರೈವಲ್ಲಿ ಟ್ರಾನ್ಸ್ಫರ್ ಮಾಡುವಾಗ ಅಥವಾ ಬೇರೆ ಸಿ ಡಿ ಎಲ್ಲೆಲ್ಲ ಟ್ರಾನ್ಸ್ಫರ್ ಮಾಡುವಾಗ ನಿಮಗೆ ಒಂದೇ ಸಲ ತುಂಬ ದೊಡ್ಡ ಫೈಲನ್ನು ಟ್ರಾನ್ಸ್ಫರ್ ಮಾಡೋದು ಕಷ್ಟ ಆಗಿರುತ್ತೆ. ಹಾಗಾಗಿ ಇದನ್ನು ಮಲ್ಟಿಪಲ್ ಡಿಸ್ಕಾಗಿ ಸ್ಟೋರ್ ಮಾಡೋದಕ್ಕೆ ಅದು ಅವಕಾಶ ಇರುತ್ತೆ. ಇಲ್ಲಿ ಮಲ್ಟಿಪಲ್ ಡಿಸ್ಕಾಗಿ ಸ್ಟೋರ್ ಮಾಡೋದ್ರಿಂದ ನಿಮಗೆ ಲಾರ್ಜ್ ಫೈಲನ್ನು ಟ್ರಾನ್ಸ್ಫರ್ ಮಾಡುವಾಗ ಪಾರ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋ ಅಂದರೆ ಅವಕಾಶ ಇರುತ್ತೆ. ಬಟ್ ಸಿಂಗಲ್ ಫೈಲ್ ಆದಾಗ ನಿಮಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ. ಯಾಕೆಂತಂದರೆ ಈಗ ಈ ಪೆನ್ ಡ್ರೈವ್ ಮೆಮೊರಿ ಕಾರ್ಡೆಲ್ಲ ಏನಾಗಿರುತ್ತೆ 32 GB ಆಗಿರ್ಬೋದು, 16 GB ಆಗಿರ್ಬೋದು, ಅದಕ್ಕೆ ಫೈಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಸೆಟ್ ಮಾಡಿರ್ತಾರೆ. ಫೈಲ್ ಸಿಸ್ಟಮ್ ಈಗ NTFS ಹಾರ್ಡ್ ಡಿಸ್ಕ್ ಪಾರ್ಟಿಷನ್ ಹೆಚ್ಚಾಗಿ NTFS ಫೈಲ್ ಸಿಸ್ಟಮಲ್ಲಿರುತ್ತೆ, ಹಾರ್ಡ್ ಡಿಸ್ಕ್ ಪಾರ್ಟಿಷನ್ನು ಆಗಿರ್ಬೋದು. ಬಟ್ ಸಿ ಡಿ ಇದು UDF ಅಂತ ಹೇಳ್ಬಿಟ್ಟು ಒಂದು ಫೈಲ್ ಸಿಸ್ಟಮ್ ಬರುತ್ತೆ. ಈ ಮೆಮೊರಿ ಕಾರ್ಡ್, ಪೆನ್ ಡ್ರೈವ್ ಇತ್ಯಾದಿ ಇದ್ರದ್ದೆಲ್ಲ ಹೇಗಿರುತ್ತೆ ಅಂತಂದರೆ FAT 16, FAT 32 ಈ ಥರ ಫೈಲ್ ಸಿಸ್ಟಮ್ ಇರುತ್ತೆ. FAT 32ದಲ್ಲ ಅಥವಾ FAT 16ಅಲ್ಲಾದರೆ ನಿಮಗೆ ಮ್ಯಾಕ್ಸಿಮಮ್ ಒಂದು ಫೈಲ್ನ ಸೈಜು 4 GB ಕಮ್ಮಿ ಇರಬೇಕು, 4 GB ಹತ್ತತ್ರ ಇರಬೇಕು. 4 GB ಜಾಸ್ತಿ ಇದ್ದರೆ ನಿಮಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಸೊ ನೀವು ಮಲ್ಟಿಪಲ್ ಪಾರ್ಟಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಇಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಈ ಹಾರ್ಡ್ ಡಿಸ್ಕ್, ಇದು ವರ್ಚುವಲ್ ಹಾರ್ಡ್ ಡಿಸ್ಕನ್ನು. Store virtual disk as a single file. ಸೊ ಸಿಂಗಲ್ ಫೈಲ್. Split virtual disk into multiple files. Store virtual disk as a single file. ಅದನ್ನು ಸೆಕೆಂಡ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. Help but back but next button all dance unavailable dialog. The virtual machine will be created with the following settings list. ಈಗೆಲ್ಲ ಇಲ್ಲಿ ನಾವು ಇಲ್ಲಿ ತನಕ ಏನೇನು ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ವಿ, ಪರ್ಸನಲೈಸಿಂಗ್ ಎಲ್ಲ ಏನೇನು ಮಾಡ್ಕೊಂಡಿದ್ವಿ, ಈಗೆಲ್ಲ ನಾವು ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋ ಸ್ಟೆಪ್ ಇದೆ, ಲಾಸ್ಟ್ ಸ್ಟೆಪ್ಪು. ಇಲ್ಲಿ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗ್ಬೋದು. ಅಪ್ ಏರೋ ಡೌನ್ ಏರೋ ಮಾಡಿಬಿಟ್ಟು ಲಿಸ್ಟು. ಈಗ ಫಸ್ಟ್ ನೇಮ್, my Ubuntu 6, my Ubuntu 64-bit. Location D, my virtual machine 2 of 9. ಲೊಕೇಶನ್ D, my virtual ಅಂತ ಹೇಳ್ಬಿಟ್ಟು ನಾನು ಆ ಫೋಲ್ಡರಲ್ಲಿ ಮಾಡ್ಕೊಂಡಿದ್ದೀನಿ D ಡ್ರೈವಲ್ಲಿ. Version workstation 12x 3 of 9. ವರ್ಕ್ ಸ್ಟೇಷನ್ 12x ಅಂತ ಹೇಳ್ಬಿಟ್ಟು ವರ್ಷನ್ನು ಇದ್ರದ್ದು ಉಬುಂಟುದು. Operating system Ubuntu 64-bit 4 of 9. ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಹೇಳ್ಬಿಟ್ಟು ಡೌನ್ ಏರೋ ನಾವು ಮತ್ತೆ ಡೌನ್ ಏರೋ ಮಾಡ್ತಾ ಇದ್ದೀನಿ ನೋಡಿ. List item 5 of 9. ಇದೇನಿಲ್ಲ. Hard disk
30 GB 6 of ಹಾರ್ಡ್ ಡಿಸ್ಕ್, memory. 1024 megabyte 7 of ಮೆಮೊರಿ 1024 ಅಂತ ಇದೆ. ಅದನ್ನ ನಾವು ಚೇಂಜ್ ಮಾಡ್ಕೊಳ್ಳೋಣ ಆಮೇಲೆ. network adapter. NAT 8 of 9. ನೆಟ್ವರ್ಕ್ ಅಡಾಪ್ಟರ್ NAT ಅಂತ ಇದೆ. Other devices. Other CD, device. DVD. ಇತ್ಯಾದಿ. ಈಗ ನಾವು ಟ್ಯಾಬ್ ಮಾಡೋಣ. Customize hardware button Alt C. ನೆಕ್ಸ್ಟ್ ಟ್ಯಾಬ್ ಮಾಡಿದ ತಕ್ಷಣ ಕಸ್ಟಮೈಸ್ ಹಾರ್ಡ್ವೇರ್ ಅಂತ ಬರುತ್ತೆ. ಇಲ್ಲಿ ನಾವು ಏನು ಮಾಡ್ಬೋದು, ಪ್ರೊಸೆಸರ್ನ ಚೇಂಜ್ ಮಾಡ್ಕೊಳ್ಬೋದು. ಅಂದರೆ ಎಷ್ಟು ಪ್ರೊಸೆಸರ್ ಬೇಕು. ಇಲ್ಲಿ ಆಲ್ರೆಡಿ ಡಿಫಾಲ್ಟಾಗಿ 1 ಪ್ರೊಸೆಸರನ್ನು ತೊಗೊಂಡಿರುತ್ತೆ, 1 GB ಮೆಮೊರಿ ತೊಗೊಂಡಿರುತ್ತೆ. ಸೊ ನಾವಿಲ್ಲಿ ಕಸ್ಟಮೈಸ್ ಹಾರ್ಡ್ವೇರ್ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಮತ್ತು ನಾವು ಚೇಂಜ್ ಮಾಡ್ಕೊಳ್ಬೋದು. ಬಟ್ ನಾನೀಗ ಇಲ್ಲಿ ನಿಮ್ಗೇನು ರೆಕಮೆಂಡ್ ಮಾಡ್ತೀನಿ, ಇದನ್ನು ನೀವು ಈಗಲೇ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಚೇಂಜ್ ಮಾಡ್ಲಿಕ್ಕೆ ಬರುತ್ತೆ. ಈಗ ಚೇಂಜ್ ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ನಿಮಗೆ ಅದು ಫೇಲ್ ಆಗ್ಬೋದು. ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಕರೆಕ್ಟಾಗಿ ಅದು ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ನಾನು ತುಂಬ ಕಡೆ ನೋಡಿದ್ದೀನಿ, ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಇದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗಲೇ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಕಸ್ಟಮೈಸ್ ಹಾರ್ಡ್ವೇರ್ ಅಂತ ಇರುತ್ತೆ, ಅದನ್ನು ನೀವು ಇದ್ರ ಮೇಲೆ ಈಗಲೇ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟು ಇದು ಕಂಪ್ಲೀಟ್ ಆದ ತಕ್ಷಣ ಮತ್ತು ನಾವು ಮ್ಯಾನೇಜ್ ವರ್ಚುವಲ್ ಮಷಿನ್ ಅಂತ ಒಂದು ಸೆಟ್ಟಿಂಗ್ ಸಿಗುತ್ತೆ, ಅದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ಟ್ಯಾಬ್ ಮಾಡಿದ ತಕ್ಷಣ ಮತ್ತೊಂದು ಆಪ್ಷನ್ ನೋಡಿ, ಇದು ಚೆಕ್ಡ್ ಅಂತ ಇದೆ. ಇದು ನಾಟ್ ಚೆಕ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮಗೆ ಪವರ್ ಆನ್ ಆಗೋದು ಬೇಡ. ಇದ್ರ ಫಿನಿಶ್ ಬಟನ್, ನೆಕ್ಸ್ಟ್ ಫಿನಿಶ್ ಬಟನ್ ಬರುತ್ತಲ್ಲ, ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಪವರ್ ಇಮಿಡಿಯೇಟ್ಲಿ ಪವರ್ ಆನ್ ಆಗುವಂತಹ ಒಂದು ಆಪ್ಷನ್ ಅದು. ಅದನ್ನು ನಾವು ಈಗ ಚೆಕ್ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ನಾವೀಗ ರ್ಯಾಮ್ ಇತ್ಯಾದಿ ಸೆಟ್ಟಿಂಗ್ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ ಟ್ಯಾಬ್, ಬ್ಯಾಕ್ ಬಟನ್, ಫಿನಿಶ್ ಬಟನ್. VMware Workstation 12 player list. My Ubuntu 64-bit 2 of 2. My Ubuntu 64 list item 1 of 2. My Ubuntu 64-bit 2 of ನೋಡಿ, ಈಗ ಲಿಸ್ಟಲ್ಲಿ ಮೈ ಉಬುಂಟು 64 ಬಿಟ್ ಅಂತ ಬಂದಿದೆ. ಲಿಸ್ಟ್ ಐಟಮ್ 1 of 2. My Ubuntu 60. ಸೊ ಈಗ ನಾವು ಇದನ್ನ ಏನು ಮಾಡೋಣ ಅಂದರೆ, ಇಲ್ಲಿ ನಾನು ನಿಮಗೊಂದ್ಸಲ ಮೆನ್ಯೂ ತೋರಿಸ್ತೀನಿ. ಆಲ್ಟ್ ಪ್ರೆಸ್ ಮಾಡಿ ಡೌನ್ ಏರೋ ಮಾಡ್ತೀನಿ ನೋಡಿ. ಕಾಂಟೆಕ್ಸ್ಟ್ ಮೆನ್ಯೂ, ಫೈಲ್ ಸಬ್ ಮೆನ್ಯೂ ಲೆಫ್ಟ್. ಇಲ್ಲಿ ನೋಡಿ, ಫೈಲ್ ಸಬ್ ಮೆನ್ಯೂ, ಪವರ್ ಸಬ್ ಮೆನ್ಯೂ, ರಿಮೂವಬಲ್ ಡಿವೈಸ್ ಸಬ್ ಮೆನ್ಯೂ, ಸೆಂಡ್ ಕಂಟ್ರೋಲ್ ಆಲ್ಟ್ ಡೆಲ್ ಅಂತ ಇದೆ. ಫೈಲ್ ಸಬ್ ಮೆನ್ಯೂ ಒಳಗಡೆ ಹೋದ್ರೆ ನಮಗೆ ವರ್ಚುವಲ್ ಮಷೀನ್, ಕಂಟ್ರೋಲ್ ಎನ್, ಇಲ್ಲಿ ನ್ಯೂ ವರ್ಚುವಲ್ ಮಷೀನ್, ಓಪನ್, ಕಂಟ್ರೋಲ್ ಓಪನ್, ಡೌನ್ಲೋಡ್ ವರ್ಚುವಲ್ ಅಪ್ಲಯನ್ಸ್. ಓಪನ್ ಅಂತಂದ್ರೆ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರೋದು, ಅಂದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಕ್ರಿಯೇಟ್ ಮಾಡಿರೋದನ್ನ ನೀವು ಬೇರೆಯವ್ರಿಗೆ ಕೊಟ್ಟಾಗ ಅವ್ರು ಇದರಲ್ಲಿ ಓಪನ್ ಮಾಡಬಹುದು. ಡೌನ್ಲೋಡ್ ವರ್ಚುವಲ್ ಅಪ್ಲಯನ್ಸ್ ಟಿ. ಆಮೇಲೆ ಇದೆಲ್ಲ ಡೌನ್ಲೋಡ್ ವರ್ಚುವಲ್ ಅಪ್ಲಯನ್ಸ್ ಅಂತ, ಇದು ನಮಗೆ ಏನಷ್ಟು ಯೂಸ್ ಆಗಲ್ಲ. ಆಮೇಲೆ ಪ್ರೆಫರೆನ್ಸಸ್, ಇದು ಕೂಡ ಇದು ಅಪ್ಲಿಕೇಶನ್ ಪ್ರೆಫರೆನ್ಸಸ್ ಅಷ್ಟೇನು ಯೂಸ್ ಆಗಲ್ಲ. ಸೊ ಈಗ ರೈಟ್ ಏರೋ ಪ್ರೆಸ್, ಲೆಫ್ಟ್ ಏರೋ ಪ್ರೆಸ್ ಮಾಡ್ತೀನಿ, ಫೈಲ್ ಸಬ್ ಮೆನ್ಯೂ, ನೆಕ್ಸ್ಟ್ ಪವರ್ ಸಬ್ ಮೆನ್ಯೂ. ಇದರಲ್ಲಿ ಪವರ್ ಆನ್, ಶಟ್ ಡೌನ್, ಸಸ್ಪೆಂಡ್ ಇತ್ಯಾದಿ ಎಲ್ಲ ಬರುತ್ತೆ. ಇದೆಲ್ಲ ಏನಕ್ಕಂದ್ರೆ, ಈ ನೀವೇನು ಆಪರೇಟಿಂಗ್ ಸಿಸ್ಟಮ್ನ ನೀವು ಓಪನ್ ಮಾಡಿರ್ತೀರಿ ಅದನ್ನು ನೀವಿಲ್ಲೇ ಶಟ್ ಡೌನ್, ಸಸ್ಪೆಂಡ್ ಅಥವಾ ರೀಸ್ಟಾರ್ಟ್ ಇತ್ಯಾದಿ ಏನು ಬೇಕಾದ್ರೂ ಮಾಡ್ಕೊಳ್ಬಹುದು. ಇದೆಲ್ಲ ವರ್ಚುವಲ್ ಆಗಿ ಓಪನ್ ಆಗಿರುತ್ತಲ್ವಾ, ಹಾಗಾಗಿ ಇದನ್ನ ನೀವು ಇಲ್ಲೇ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ರಿಮೂವಬಲ್ ಡಿವೈಸ್ ಅಂತ ಸಮಥಿಂಗ್, ಇದೇನು ಸದ್ಯಕ್ಕೆ ನಾನು ಇದ್ರ ಬಗ್ಗೆ ಏನು ತಿಳಿಸಲ್ಲ, ಯಾಕಂದ್ರೆ ನೆಕ್ಸ್ಟ್ ಹೋಗ್ತಾ ನಿಧಾನಕ್ಕೆ ತಿಳಿಸ್ತಾ ಹೋಗ್ತೀನಿ. ಇದು ಕೂಡ ಅದನ್ನ ನೆಕ್ಸ್ಟ್ ನಾನು ತಿಳಿಸ್ತೀನಿ. ಸೊ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಈಗ ಮ್ಯಾನೇಜ್ ಅಂತ ಬರುತ್ತೆ. ಮ್ಯಾನೇಜ್ ಅಲ್ಲಿ ನಾವೀಗ Install VMware tools unavailable T. ಇದು ಇನ್ಸ್ಟಾಲ್ VMware tools ಅಂತ ಇದೆ, ಅದೇನು ನಮಗೆ ಇಂಪಾರ್ಟೆಂಟ್ ಅಲ್ಲ. ಮೆಸೇಜ್ ಲಾಗ್, ವರ್ಚುವಲ್ ಮಷೀನ್ ಸೆಟ್ಟಿಂಗ್ಸ್, ಕಂಟ್ರೋಲ್ ಡಿಎಸ್, ವರ್ಚುವಲ್ ಮಷೀನ್ ಸೆಟ್ಟಿಂಗ್ಸ್, ಕಂಟ್ರೋಲ್ ಡಿ ಅಂತ. ಇನ್ಸ್ಟಾಲ್ VMware tools. ಸೊ ಇದು ನಮಗೆ ಇಂಪಾರ್ಟೆಂಟ್. ಈಗ ಎಸ್ಕೇಪ್ ಮಾಡ್ತೀನಿ, ಕಂಟ್ರೋಲ್ ಡಿ ಮಾಡಿದ್ರೆ ನಾವು ಅದನ್ನು ಮ್ಯಾನೇಜ್ ಸಬ್ ಮೈ ಉಬುಂಟು ಅಂತ ನಾನು ಫೋಕಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಫೋಕಸ್ ಮಾಡೋ ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ್ರೆ ಅದರದ್ದು ನಮಗೆ ಪ್ರಾಪರ್ಟಿ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. My Ubuntu 64-bit 2 of 2. ಇದು ಮೈ ಉಬುಂಟು 64 ಬಿಟ್. ಇದನ್ನ ಫೋಕಸ್ ಮಾಡ್ಕೊಂಡಿದ್ದೀನಿ. ಟ್ಯಾಬ್ ಮಾಡ್ತಾ ಹೋದ್ರೆ ನೋಡಿ, Play virtual machine button Alt L. Play virtual machine. Edit virtual machine settings button Alt D. Edit virtual machine settings. List my Ubuntu 64. ಸಿಗುತ್ತೆ ನಮಗೆ ಆಪ್ಷನ್. ಸೊ ನಾನೀಗ ಎಡಿಟ್ ವರ್ಚುವಲ್ ಮಷಿನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಶಾರ್ಟ್ಕಟ್ ಆಗಿ ಕಂಟ್ರೋಲ್ ಡಿ ಮಾಡಿದ್ರೂ ಆಗುತ್ತೆ. ನೋಡೋಣ. Virtual machine settings dialog. Property page maximum memory 1 GB. ನೋಡಿ, ಈಗ ವರ್ಚುವಲ್ ಮಷಿನ್ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ಈಗ ನಾನು ಅಪ್ ಏರೋ ಡೌನ್ ಏರೋ ಮಾಡ್ತಾ ಹೋದ್ರೆ processors 1 2 memory 1 GB. ಇದರ ಎಲ್ಲ ಹಾರ್ಡ್ವೇರ್ ಕಸ್ಟಮೈಸೇಷನ್ ನಮಗೆ ಸಿಗುತ್ತೆ. ನೋಡಿ, ಈಗ ಫಸ್ಟ್ memory 1 GB 1 of 11. ಮೆಮೊರಿ 1 GB ಇದೆ. Processors 1 2 of 11. ಪ್ರೊಸೆಸರ್ 1 ಇದೆ. Hard disk SCSI 30 GB 3 of. ಹಾರ್ಡ್ ಡಿಸ್ಕ್ 30 GB ಅಂತಿದೆ.
CD DVD SATA using file auto inst ISO 4 of 11. ನೋಡಿ ಇದು CD DVD ಇದು ಕೂಡ ವರ್ಚುವಲ್ ಆಗಿ ಬಳಸ್ಕೊಳ್ತಾ ಇದೆ. CD DVD 2 SATA using ಇದು ಕೂಡ ಮತ್ತೊಂದು CD ಡ್ರೈವ್ ಇದು ಕೂಡ ವರ್ಚುವಲ್ ಆಗಿ ಬಳಸ್ಕೊಳ್ತಾ ಇರೋದು. floppy using file ಫ್ಲಾಪಿ ಇದೆ. network adapter ಇದೆ. ನೆಟ್ವರ್ಕ್ ಅಡ್ಯಾಪ್ಟರ್ ಅಂದರೆ ನೀವು ಯಾವುದಕ್ಕೆ ಅಂದರೆ ನಿಮ್ಮ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಮೇನ್ ರನ್ ಆಗ್ತಿರೋ ಆಪರೇಟಿಂಗ್ ಸಿಸ್ಟಮ್ ಯಾವ ನೆಟ್ವರ್ಕಿಗೆ ಕನೆಕ್ಟ್ ಆಗಿರುತ್ತೆ ಅದೇ ನೆಟ್ವರ್ಕ್ಗೆ ಈ ಲಿನಿಕ್ಸ್ ಕೂಡ ಕನೆಕ್ಟ್ ಆಗಿರುತ್ತೆ. USB controller present 8 of 11. USB ಕಂಟ್ರೋಲರ್ ಇದು ಕೂಡ ಪ್ರೆಸೆಂಟ್ ಆಗಿದೆ. sound card auto detect 9 of ಸೌಂಡ್ ಕಾರ್ಡ್ ಆಟೋ ಡಿಟೆಕ್ಟ್ ಇದೆಲ್ಲ printer present ಇದರದ್ದು ಹಾರ್ಡ್ವೇರ್ ಕಸ್ಟಮೈಸೇಷನ್. ಫಸ್ಟ್ ನಾವೀಗ ಮೆಮೊರಿ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಫಸ್ಟ್ processors 1 memory 1 GB 1 of 11. ಮೆಮೊರಿ 1 GB ಅಂತ ಇದೆ, ಇದನ್ನ ನಾವೀಗ ಜಾಸ್ತಿ ಮಾಡ್ಕೊಳ್ಳೋಣ. property page maximum recommended memory swapping may occur beyond this size. 2980 megabyte recommended memory 1024 megabyte guest OS recommended minimum 512 megabyte. The virtual machine will use up to 768 megabyte of this memory for graphics memory. You can change this amount in the display settings page. 4 megabyte 8 megabyte 16 1024. ಇಲ್ಲಿ 1024 ಅಂದರೆ 1024 MB ಅಂದರೆ 1 GB ಮೆಮೊರಿ ಈಗ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದೆ. ಇದನ್ನು ನಾನೀಗ 2 GB ಮಾಡ್ಕೊಳ್ತೀನಿ ಅಂದರೆ 2048 6 2048. ಸೊ 2 GB ಮೆಮೊರಿನ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಯಾಕೆಂತಂದರೆ ಸ್ವಲ್ಪ ವರ್ಕ್ ಫಾಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ನೆಕ್ಸ್ಟ್ ಟ್ಯಾಬ್ ಮಾಡಿದಾಗ MB slider 65 MB ಎಷ್ಟು MB ಈಗ ಇದು ತಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ನೆಕ್ಸ್ಟ್ ಆ್ಯಡ್ ಅಂತಂದರೆ ಇಲ್ಲಿ ಹಾರ್ಡ್ವೇರ್ ಎಕ್ಸ್ಟ್ರಾ ಮತ್ತೇನಾದರೂ ಹಾರ್ಡ್ವೇರ್ ನೀವು ಏನಾದರೂ ಇದಕ್ಕೆ ಅಪ್ಲೈ ಮಾಡ್ಕೊಳ್ತೀರಾ ಅಥವಾ ಆ್ಯಡ್ ಮಾಡ್ಕೊಳ್ತೀರಾ ಇನ್ಕ್ಲೂಡ್ ಮಾಡ್ಕೊಳ್ತೀರಾ ಅನ್ನೋದು ಇಲ್ಲಿ ಆಪ್ಷನ್ನು. ನೆಕ್ಸ್ಟ್ ಓಕೆ ಬಟನ್. ನೆಕ್ಸ್ಟ್ help button tab control hardware tab selected. ನೆಕ್ಸ್ಟ್ ಹಾರ್ಡ್ವೇರ್ ಟ್ಯಾಬ್ options tab select hardware tab option. ಈ ಆಪ್ಷನ್ ಟ್ಯಾಬ್ ಅಲ್ಲಿ property page suspend and snapshot files will be stored here. list general my Ubuntu 64-bit 1 of 6 power 2 of 6. ಇಲ್ಲಿ ಪವರ್ ಅಂತ ಇದೆ. shared folders disabled 3 of 6. shared folder disabled ಅಂತ ಇದೆ. VMware tools time sync off 4 of 6. Unity 5 of 6. Autologen not support. Unit v share power 2. ಇದರಲ್ಲಿ ನೋಡೋಣ power ಫಸ್ಟ್ general my Ubuntu property page suspend and snapshot files will be stored here. virtual machine name grouping virtual machine name edit alt n selected my Ubuntu 64 my ವರ್ಚುವಲ್ ಮಷಿನ್ ನೇಮ್ ಕೂಡ ನೀವು guest operating system grouping Linux radio button checked alt L. ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ರೆಡಿ ಸೆಟ್ ಆಗಿರುತ್ತೆ, ಅದನ್ನ ಚೇಂಜ್ ಮಾಡೋದು ಬೇಡ. version combo box Ubuntu 64-bit working directory grouping working D my virtual machine. ಸೊ ವರ್ಕಿಂಗ್ ಡೈರೆಕ್ಟರಿ ಯಾವುದು ಇತ್ಯಾದಿ. browse button enhanced keyboard grouping enhanced keyboard combo box off collapsed alt K. ಇಲ್ಲಿ enhance keyboard ಅಂತ ಇದೆ, ಇದನ್ನ ಆಫ್ ಇದೆ. use if available recommended. use if available recommended. required ಅಂತ. use if available off. ಇಲ್ಲಿ ನಾನು use if available ಅದನ್ನ ಸೆಟ್ ಮಾಡಿರ್ತೀನಿ. ಯಾಕೆಂತಂದ್ರೆ use if available recommended. ಅದು ನಾವೀಗ ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಮಾಡಬೇಕಾದ್ರೆ ಇದೆಲ್ಲ ಅವಶ್ಯಕತೆ ಆಗಿರುತ್ತೆ. ಅಂದ್ರೆ ವರ್ಚುವಲ್ ಆಪರೇಟಿಂಗ್ ಸಿಸ್ಟಮ್ ಓಪನ್ ಮಾಡುವಾಗ ಅದೇನಂತ ಆಮೇಲೆ ತಿಳಿಸ್ಕೊಡ್ತೀನಿ. okay button cancel button help tab control property general my Ubuntu ಜನರಲ್ ಅಂತ ಆಯ್ತು. ನೆಕ್ಸ್ಟ್ power 2 of 6 ಪವರ್ ನೋಡೋಣ. power options grouping enter full screen mode after powering on checkbox not checked alt F. ಸೊ ಇದು ಎಂಟರ್ ಫುಲ್ ಸ್ಕ್ರೀನ್ ಮೋಡ್ ಅಂತಂದ್ರೆ ನಾವೇನಾದರೂ ಪವರ್ ಆನ್ ಮಾಡಿದ ತಕ್ಷಣ ಫುಲ್ ಸ್ಕ್ರೀನ್ ಕಾಣಬೇಕಾ ಏನು ಅಂತೇಳಿ ನಮಗೇನು ಯೂಸ್ ಇಲ್ಲ, ಇದು ಸೈಟೆಡಿಗೆ ಯೂಸ್ ಆಗುತ್ತೆ. checked report battery information to guest checkbox not checked alt R. ಈಗ ಬ್ಯಾಟ್ರಿ ಇನ್ಫಾರ್ಮೇಷನ್ ಅಂದರೆ ಈಗ ಲ್ಯಾಪ್ಟಾಪಲ್ಲಿ ನೀವು ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ ಈಗ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಮೇನ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ನಾವು ಒರಿಜಿನಲ್ ಆಗಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿರ್ತೀವಿ ಅದಕ್ಕೆ ಗೊತ್ತಾಗುತ್ತೆ. ಸೊ ನಾವೀಗ ವರ್ಚುವಲ್ ಆಪರೇಟಿಂಗ್ ಸಿಸ್ಟಮಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಈ ಬ್ಯಾಟ್ರಿ ಪರ್ಸೆಂಟೇಜ್ ಗೊತ್ತಾಗಬೇಕೋ ಬೇಡವೋ ಅನ್ನೋದು ಇಲ್ಲಿ ಆಪ್ಷನ್ ಇದೆ. ಅದನ್ನು ನಾವು ಗೊತ್ತಾಗಬೇಕು ಅನ್ನೋ ರೀತಿಲಿ ಇದು ಚೆಕ್ ಮಾಡ್ಕೊಳ್ಳೋಣ. okay button ಓಕೆ ಬಟನ್ ಬಂತು. help tab control list power shared folders shared folder ಅಂತ ಇದೆ ನೋಡೋಣ. folder sharing grouping shared folders expose your files to programs in the virtual machine. this may put your computer and your data at risk. only enable shared folders if you trust the virtual machine with your data. disabled radio button checked alt D. ಇಲ್ಲಿ shared folder ಅಂದ್ರೆ ನಿಮ್ಮ ಮೇನ್ ಆಪರೇಟಿಂಗ್ ಸಿಸ್ಟಮ್ ಫೋಲ್ಡರ್ಸ್ಗಳನ್ನು ಕೂಡ ನಿಮಗೆ ವರ್ಚುವಲ್ ಮಷೀನಲ್ಲಿ ಶೇರ್ ಆಗಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು. ಇಲ್ಲಿ ಡಿಸೇಬಲ್ಡ್ ಇದೆ, ಇನೇಬಲ್ ಮಾಡ್ಕೊಳ್ಳೋಣ. always enabled radio button checked alt D. ಇನೇಬಲ್ ಮಾಡ್ಕೊಳ್ಳೋಣ. folders grouping folders list alt F. ಇಲ್ಲಿ ಫೋಲ್ಡರ್ ಲಿಸ್ಟ್ ಅಂತ ಇದೆ, add button alt ಈಗ ಆಡ್ ಮಾಡ್ಕೊಳ್ಳೋಣ ಯಾವ ಫೋಲ್ಡರ್ ಅಂತ ಹೇಳ್ಬಿಟ್ಟು. pressed add shared folder wizard dialog next button next can't next button alt N dialog host path grouping ಈಗ ನಾನು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. blank browse button alt host path cancel but dot browse name grouping name edit alt blank back button alt B dot host path grouping. ಇಲ್ಲಿ ಹೋಸ್ಟ್ ಪ್ಯಾತ್ ಕೇಳ್ತಾ ಇದೆ ಯಾವುದು ಅಂತ ಹೇಳ್ಬಿಟ್ಟು ನಾವು ಯಾವುದಾದ್ರೂ ಒಂದು ಫೋಲ್ಡರ್
ಕೊಡೋಣ. Host browse button hold R pressed. Browse for folder. Okay. Can't browse for a host folder 3 view. Level 3 my virtual machine collapsed 2 of level 2 new volume E. Collapsed 3 of. ಇಲ್ಲಿ ನಾನು ಈ ಡ್ರೈವನ್ನು ನನಗೆ Expand collapsed. ಏನು ಮಾಡ್ತೀನಿ, ನಾನು ಶೇರ್ಡ್ ಫೋಲ್ಡರ್ ಆಗಿ ತಗೊಳ್ತೀನಿ. Add shared folder wizard dialog. No, Host path grouping. Browse button. ಟ್ಯಾಬ್ ಮಾಡ್ತೀನಿ ಈಗ. Name grouping. Name edit alt selected E. ಈ ಡ್ರೈವ್ ತಗೊಂಡಿದ್ದೀನಿ. E blank. E blank. ಅಂತ ತಗೊಂಡಿದ್ದೆ. ಅದಕ್ಕೆ ನೇಮ್ ನಾನು ಬೇರೆ ಏನಾದರೂ ಕೊಡ್ತೀನಿ. ಮೈ ಫೋಲ್ಡರ್ MyFolder. E my folder. My folder. Host path edit alt E. Colon backslash. ಹೋಸ್ಟ್ ಪ್ಯಾತ್ E:\\. ನೆಕ್ಸ್ಟ್ Browse button ಬ್ರೌಸ್ ಇದೆ. ಅದನ್ನು ಬ್ರೌಸ್ ಮುಖಾಂತರ ನಾವು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. Name grouping. ಮೈ ಫೋಲ್ಡರ್ ಅಂತ ಅಂದರೆ ಅಲ್ಲಿ ನಮಗೆ ವರ್ಚುವಲ್ ಆಪರೇಟಿಂಗ್ ಸಿಸ್ಟಮಲ್ಲಿ ಮೈ ಫೋಲ್ಡರ್ ಅಂತ ಇದು ಡಿಸ್ಪ್ಲೇ ಆಗಬೇಕು ಅಷ್ಟೇ. Back button alt E. ಬ್ಯಾಕ್ ಬಟನ್. Next button alt N. ನೆಕ್ಸ್ಟ್ Cancel. Next button alt N. Unavailable dialog. Additional attributes grouping. Enable this share checkbox checked alt E. Enable this. ಈಗ ಅಡಿಷನಲ್ ಅಟ್ರಿಬ್ಯೂಟ್ ಅಂತ ಬರುತ್ತೆ. ಅಡಿಷನಲ್ ಸೆಟ್ಟಿಂಗ್ಸ್ ಕೆಲವೊಂದಿಷ್ಟು. Read only checkbox not checked. ಇಲ್ಲಿ ರೀಡ್ ಓನ್ಲಿ ಚೆಕ್ ಬಾಕ್ಸ್ ನಾಟ್ ಚೆಕ್. Back button alt finish button. ಸೊ ಇದು dialog. Enable this share. Read only back button. ಇದು ಕಂಪ್ಲೀಟ್ ಆಯ್ತು. Finish button. ಫಿನಿಶ್ ಬಟನ್ ಮೇಲೆ ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ. Pressed. Virtual machine add. ಈಗ Folders list. My folder E 1 of 1. ನೋಡಿ ಈಗ ಲಿಸ್ಟ್ ಅಲ್ಲಿ ಬಂದಿದೆ. Folder sharing list. Shared folders grouping. Folders list. ಟ್ಯಾಬ್ ಮಾಡ್ತಾ ಹೋಗ್ತೀನಿ. Add remove but properties button alt P. ಪ್ರಾಪರ್ಟೀಸ್ ಬಟನ್ ಇದೆ. Okay button. ಓಕೆ ಬಟನ್. Cancel button. ಈಗ Help button. Tab control options. Hardware tab. ಈಗ ಆಪ್ಷನ್ ಟ್ಯಾಬ್ ಇಂದ ನಾನು ಹಾರ್ಡ್ವೇರ್ ಟ್ಯಾಬಿಗೆ ಬರ್ತಾ ಇದ್ದೀನಿ. Option hardware. Property page maximum processors 1 2 of ಪ್ರೊಸೆಸರ್ಸ್ 1 ಅಂತ ಇದೆ. processors grouping number of processor cores combo box 1 collapsed alt ಇಲ್ಲಿ C 1 ಅಂತ ಇದೆ. ನಾನು ಇದನ್ನ 2 3 4 6 8 6 4 3 2 2 ಕೋರ್ ಪ್ರೊಸೆಸರ್ ತಗೊಳ್ತೀನಿ. list processors 2 ಪ್ರೊಸೆಸರ್ 2 processed virtualization engine grouping preferred mode combo box automatic collapsed alt M ಇಲ್ಲಿ ಪ್ರಿಫರ್ಡ್ ಮೋಡ್ ಆಟೋಮೆಟಿಕ್ binary translation ಬೈನರಿ ಟ್ರಾನ್ಸ್ಲೇಷನ್ Intel VTX or AMD V ಇಂಟೆಲ್ VTX ಆರ್ AMD Intel VTX or AMD VRVI ಇದನ್ನೆಲ್ಲ ನಾವು ಕಸ್ಟಮೈಸ್ ಮಾಡ್ಕೊಳ್ಬೋದು. binary trans automatic ಇಲ್ಲಿ ಆಟೋಮೆಟಿಕ್ ಅಂತ ಇದೆ. ಅದನ್ನೇ ನಾನು ರೆಕಮೆಂಡ್ ಮಾಡ್ತೀನಿ. ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ disable acceleration for binary translation checkbox not checked alt D ಇದು ಡಿಸೇಬಲ್ ನಾಟ್ ಚೆಕ್ ಅಂತಾನೆ ಇರಲಿ. ಇದು ಅಂತ ಇದ್ರ ಬಗ್ಗೆ ಜಾಸ್ತಿಯಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗಲ್ಲ, ತುಂಬ ಡೀಪ್ ಆಗುತ್ತೆ. ನೆಕ್ಸ್ಟ್ virtualize Intel VTX or AMD VRVI checkbox not checked alt V virtualize Intel VTX or AMD VRVI ಇದು ಕೂಡ ನಾಟ್ ಚೆಕ್ ಇರಲಿ. ಬೈ ಡಿಫಾಲ್ಟ್ ಹೇಗಿರುತ್ತೆ ಹಾಗೆ ಇರಲಿ. ನೆಕ್ಸ್ಟ್ virtualize CPU performance counters checkbox not checked alt U virtualize ಕೂಡ ನಾಟ್ ಚೆಕ್ ಇರಲಿ. add button alt ಆಡ್ ಬಟನ್ ಇದೆ. ನೆಕ್ಸ್ಟ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. VMware Workstation 12 player list my Ubuntu 64-bit. ಸೊ ಇದಿಷ್ಟು ವರ್ಚುವಲ್ ಆಗಿ ಒಂದು ಆಪರೇಟಿಂಗ್ ಸಿಸ್ಟಮ್ನ VMware ಪ್ಲೇಯರಲ್ಲಿ ಹೇಗೆ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಇಷ್ಟೊತ್ತು ತಿಳಿಸ್ಕೊಟ್ಟೆ. ಸೊ ಇನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವೀಗ ಆ್ಯಡ್ ಮಾಡಿರುವಂತಹ ವರ್ಚುವಲ್ ಮಷೀನನ್ನು ಯಾವ ರೀತಿ ಓಪನ್ ಮಾಡಿ ಯಾವ ರೀತಿ ಇನ್ಸ್ಟಾಲೇಷನ್ ಪ್ರೊಸೀಜರ್ ಇರುತ್ತೆ. ಈ ಇನ್ಸ್ಟಾಲೇಷನ್ ಪ್ರೊಸೀಜರ್ ಹೆಚ್ಚು ಕಮ್ಮಿ ನಿಮಗೆ ಸೇಮ್ ಇರುತ್ತೆ. ನೆಕ್ಸ್ಟು PC ಯಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಇತ್ಯಾದಿ ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು.